ಇವರ ಹೆಸರು ನಾಗರಾಜ್ ಮಾಡುತ್ತಿರುವ ಪಾತ್ರ ಸಿಕ್ಕಾಪಟ್ಟೆ. ಇವರ ಹೆಸರು ಚಂದನ್ ಮಾಡುತ್ತಿರುವ ಪಾತ್ರ ಜಾನಿ. ಇವರ ಹೆಸರು ಮನೋಜ್ ಮಾಡುತ್ತಿರುವ ಪಾತ್ರ ಸಿಕ್ಕಾಪಟ್ಟೆಯ ತಂದೆ. ಇವರ ಹೆಸರು ಧನುಷ್ ಮಾಡುತ್ತಿರುವ ಪಾತ್ರ ಇಂಟರ್ವ್ಯೂಯರ್. ಇವರ ಹೆಸರು ನಿರಂಜನ್ ಮಾಡುತ್ತಿರುವ ಪಾತ್ರ ಇಂಟರ್ವ್ಯೂಯರ್ನ ಸಹಾಯಕ. ಇವರ ಹೆಸರು ಸೂರಜ್ ಮಾಡುತ್ತಿರುವ ಪಾತ್ರ ಜೆನಿಫರ್. ಮೊದಲನೇ ದೃಶ್ಯ, ಜೀವನದಲ್ಲಿ ಜಿಗುಪ್ಸೆ ಬಂದು ಸಾಗಬೇಕಂತ ಹೊರಟಿದ್ದ ಸಿಕ್ಕಾಪಟ್ಟೆ ರೇಡಿಯೋ ಮಿರ್ಚಿ 98.3 ಕರೆ ಮಾಡುತ್ತಾನೆ. ಮುಂದಿನ ಕರೆ. ಹಲೋ, ಸಾಯಕ್ಕೆ ಉತ್ಸಾಹ ಕೊಡೋ ಅಂತದ್ದು ಒಂದು ಹಾಡಾಕಿ. ಸಾಯಕ ಯಾರಪ್ಪ ನೀನು? ನಾವು ಯಾರಾದ್ರೆ ನೀವು ಹಾಡಾಕಿ. ಯಾರಂತ ಹೇಳು. ಅದು ಒಂದು ದೊಡ್ಡ ಕತೆ. ಏನಾಯ್ತಂದ್ರೆ ಒಂದಿನ ಅಪ್ಪ ಅಪ್ಪ ಏನ್ ಹೇಳೋ? ಅಪ್ಪ ಏನೋ ಅಪ್ಪ? ಏನೋ? ದುಡ್ಡು ಕೊಡಪ್ಪ. 5,000? ನೀನು ಹೋಗ್ತಾ ಇರೋದು ಗೌರ್ಮೆಂಟ್ ಸ್ಕೂಲಲ್ಲಿ. ತಿನ್ನಕ್ಕೆ ಊಟ ಕೊಡ್ತಾರೆ, ಮಲ್ಗಕ್ ಮನೆ ಐತೆ. ಇನ್ನೇನ್ಗಪ್ಪ ನಿಂಗೆ 5,000? ಕೊಡಪ್ಪ. ಕೊಡಲ್ಲ. ಕೊಡಲ್ವಾ? ಕೊಡಲ್ಲ. ಆಯ್ತು. ಸಿಕ್ಕಾಪಟ್ಟೆ ತನ್ನ ತಂದೆ ಜೇಬಿಂದ ಹಣ ತಗೊಂಡು ಅವನ ಫ್ರೆಂಡ್ ಜಾನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಟೈಮ್ ಬೇರೆ 10 ಗಂಟೆ ಆಯ್ತು. ಇಷ್ಟೊತ್ತಾದ್ರೂ ಜಾನಿ ಬಂದಿರ್ತಾನೆ. ನಾನು ಬಂದೆ. ಯಾಕೆ ಲೇಟು? ಅಲ್ಲಿ ದೊಡ್ಡ ಗಲಾಟೆ ಆಯ್ತು ಬಿಡು, ಅದರ ವಿಷಯ ಬಿಡು. ತಿಂಡಿ ಆಯ್ತಾ? ನಂದು ಯಾವಾಗ್ಲಾಯ್ತು, ನಿಂದು? ನಮ್ದು ಯಾವಾಗ ಆಯ್ತು? ಹೌದಾ, ಸರಿ. ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ಆಯ್ತಾ? ಕೇಳ. ಕೋಳಿ ಫಸ್ಟಾ ಮೊಟ್ಟೆ ಫಸ್ಟಾ? ಇನ್ನೊಂದ್ಸಲ ಕೇಳ. ಕೋಳಿ ಫಸ್ಟಾ ಮೊಟ್ಟೆ ಫಸ್ಟಾ? ಮೊಟ್ಟೆ ಮೊಟ್ಟೆ ಅದ್ ಹೆಂಗೆ? ಕೇಳ್ತೀನಿ ಅಂತ ಹೇಳಿದ್ದು ಒಂದೇ ಪ್ರಶ್ನೆ. ಮತ್ತೆ ಪ್ರಶ್ನೆ ಏನ್ ಕೇಳ್ತಾ ಇದ್ಯಾ? ಆಯ್ತು, ನಾನೊಂದು ಪ್ರಶ್ನೆ ಕೇಳ. 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 ಪಟಾಕಿನ ಮೇಲೆ ಏನಾಗುತ್ತೆ? ಅಮ್ಮನುತ್ತೆ. ಬೆಂಕಿಯಾರ್ ನಿಮ್ ತಾತ ಇಡ್ತಾರ. ಸರಿ ಆಯ್ತು, ನೀವ್ ಬಿಡು. ಮೊನ್ನೆ ಟೆಸ್ಟ್ಗಳಾಯ್ತಲ್ಲ, ಹೆಂಗ್ ಬರ್ದಿದ್ಯಾ? ಭಯಂಕರವಾಗಿ ಬರ್ದಿದ್ದೀನಿ. ಭಯಂಕರವಾಗಿ ಬರ್ದ. ಭಯಂಕರವಾಗಿ ಬರ್ದಿದ್ದೀನಿ. ಎಲ್ಲ ಪಾಸ? ಎಷ್ಟರಲ್ಲಿ ಒಂದೇ ಒಂದು ಹೊಗೆ. ಹುಟ್ಟಿದೆಲ್ಲ ಪಾಸ? ಎಲ್ಲ ಹೊಗೆ. ಯಾಕೋ, ಏನೋ ಆಯ್ತು? ನಮ್ಗೆ ಗೊತ್ತಿರೋದು ಪ್ರಶ್ನೆ ಏನೋ ಕೊಟ್ಟಿದ್ರು. ನಾನ್ ಸುಮ್ಮನೆ ಹೇಳ್ತೀನ. ಯಾರು ನಿಮ್ ಫ್ರೆಂಡ್ ತಾನೆ? ನಾನು ಅವ್ರಿಗೆ ಗೊತ್ತಿರೋದು ಉತ್ತರ ಬರ್ದು ಬಂದೆ. ನೀನ್ ನನ್ನ ಫ್ರೆಂಡ್ ಅನ್ಸ್ಕೊಂಡಿದ್ಯಾ ಬಿಡ ಇವತ್ತು? ಪಕ್ಕನಾ? ಅಕ್ಕ ಬಿಡ. ಸರಿ ಆಯ್ತು, ಬರ್ಲಾ? ಕೆಲವು ವರ್ಷಗಳಾದ್ಮೇಲೆ ಇಬ್ರು ಓದ್ ಮುಗಿಸಿ ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗ್ತಾರೆ. ಜಾನಿ ಹೋಗೋ. ಹೋಗೋ. ಇಲ್ಲ ನೀನೇ ಹೋಗೋ. ಇಲ್ಲ ಹೋಗೋ. ಬೇಡ ಬೇಡ ನೀನೇ ಹೋಗೋ. ಸರಿ ಆಯ್ತು, ಹೋಗ್ಲಾ? ಹೋಗೋ. ಕಮಿನ್ ಸರ್. Come in. Please take your seat. Is your name Johnny, right? ಎಸ್ ಸರ್. Who is the father of our nation? ಗಾಂಧೀಜಿ, ಮಹಾತ್ಮ ಗಾಂಧೀಜಿ. When did we get independence? 1947. Is your name Johnny, right? ಎಸ್ ಸರ್. You can go now. ಜಾನಿ ಏನಂತ ಕೇಳಿದ್ರು? 3 ಪ್ರಶ್ನೆ ಕೇಳ್ತಾರೆ, ಉತ್ತರ ಬಂದ್ಬಿಡ ಅಷ್ಟೇ. ಪ್ರಶ್ನೆನಾ? ಹೂನು. ಉತ್ತರ ಬರೀ ಉತ್ತರ ಹೇಳ. ಫಸ್ಟ್ ಅಂತೂ ಮಹಾತ್ಮ ಗಾಂಧೀಜಿ, ಆಮೇಲೆ 1947. ಎಸ್ ಸರ್ ಅಂದ್ಬಿಟ್ಟು ಬಂದ್ಬಿಡು. ಕೆಲ್ಸ ಅಕ್ಕ. ಪಕ್ಕನಾ? ಹಾ. ನಾನ್ ಬರ್ತೀನಿ. ನಾನು ಹೋಗಲ್ಲ. ಹಾಲು ಬಿಸ್ಕೆಟ್ ಹೇಳ. ಏನು ಹಾಲು ಬಿಸ್ಕೆಟ್? ಹಾಲು ಬಿಸ್ಕೆಟ್ ನೋಡ, ಇವಾಗ ಟೈಮ್ ಇಲ್ಲ, ಆಮೇಲೆ ಕೊಡಿಸ್ತೀನಿ, ಹೋಗು. ನಾನು ಹೋಗಲ್ಲ. ಹಾಲು ಬಿಸ್ಕೆಟ್. ಏನು ಹಾಲು ಬಿಸ್ಕೆಟ್? ಹಾಲು ಬಿಸ್ಕೆಟ್ ಅಲ್ಲ. ಏನು ಹಾಲು ಬಿಸ್ಕೆಟ್? ಹೇಳ್ತಾರ ಹಾಲು ಬಿಸ್ಕೆಟ್.
ಮಹಾತ್ಮ ಗಾಂಧೀಜಿ. When did you born? 1947. ಏನೋ ಹೆಂಗಾಯ್ತು ಇಂಟರ್ವ್ಯೂ? ಭಯಂಕರವಾಗಿ ಮಾಡಿದ್ದೀನಿ ಅದನ್ನು. ಏನೋ ಹೇಳ್ದ ಆನ್ಸರ್ಸ್? ಫಸ್ಟ್ ವಾಟ್ ಇಸ್ ಯುವರ್ ನೇಮ್ ಅಂದ್ರು. ನೀನು ಮಹಾತ್ಮ ಗಾಂಧೀಜಿ ಅಂತ ಹೇಳಿದ್ದೆ, ನಾನು ಗಾಂಧೀಜಿ ಮಹಾತ್ಮ ಗಾಂಧೀಜಿ ಅಂದೆ. ಆಮೇಲೆ ಬೆಂಡಿಡಿ ಬಾರ್ನ್ ಅಂದ್ರು, ನಾನು 1947 ಅಂದೆ. ಆಮೇಲೆ ನೆಕ್ಸ್ಟ್ ಇಂಗ್ಲಿಷ್ ಅಲ್ಲಿ ಉಪ್ಪಿಟ್ಟಿಂದ ಅನ್ನಕ್ಕೆ ಸ್ಟುಪಿಟ್ ಅಂದ್ರ ಸರ್ ಅಂದೆ. ನೀನು ಪಕ್ಕ ಸೆಲೆಕ್ಟ್ ಆಗ್ತೀಯ ಬಿಡ, ಕೆಲಸ ಗ್ಯಾರಂಟಿ ಸೆಲೆಕ್ಟ್ ಆಗೇ ಆಗ್ತೀಯ. ಸರಿ ಕಣ. ಗ್ಯಾರಂಟಿ ಸೆಲೆಕ್ಟ್ ಆಗ್ತೀಯ ಬಿಡ, ನಿನ್ಲೆ ಮಿಸ್ಸೇ ಇಲ್ಲ. ಪಕ್ಕನ ಪಕ್ಕ ನೋಡ ಎಂತ ಹುಡುಗಿ ಹೋಗ್ತಾವಳೆ. ಮಗಳು ಯಾವ್ದು ಪೇಟೆ ಹುಡುಗಿ ಬಂದ್ಬಿಟ್ಟೈತೆ. ನೋಡೇ ಇಲ್ಲ ಅಂತ ಹುಡುಗಿನ. ನಾನು ನೋಡಿಲ್ಲ. ಹೆಸರೇನ್ ಗೊತ್ತಿಲ್ಲ. ಗೊತ್ತಿಲ್ಲ. ಫೋನ್ ನಂಬರು ಅದು ಗೊತ್ತಿಲ್ಲ. ನಿನ್ಗೆ ಇಂಗ್ಲಿಷ್ ಬರುತ್ತಲ್ಲ, ಹೋಗಿ ಕೇಳ್ಕೊಂಬಾರ. ಹಾ ಸರಿ ಆಯ್ತು, ಇರು ಕೇಳ್ಕೊಂಬರ್ತೀನಿ, ಇಲ್ಲೇ ಇರು. ಇದು ನನ್ನ ಮೊಬೈಲು ಜಾಬಲ್ಲಿ ಇಟ್ಕೊಂಡಿರೋ, ಅದ್ರಲ್ಲಿ ಏನ್ ಬಂದ್ರು ಏನ್ ನೋಡ್ಲೇಬೇಡ. ಏನ್ ನನಗೇನು ಆಗಲ್ಲ ತಾನೆ. ನಿನಗೇನಾಗಲ್ಲ, ನಾನಿದ್ದೀನಿ. ಎಕ್ಸ್ಕ್ಯೂಸ್ ಮೀ, Yes? ನಾನು ಮೊಬೈಲ್ ಯೂಸ್ ಮಾಡೋದಾ? Sorry? ನನ್ನ ಸೆಲ್ ಫೋನ್ ಕಳ್ದೋಗಿತ್ತು, ಅದರಿಂದ ನಾನು ನಿಮ್ಮ ಮೊಬೈಲ್ ಫೋನ್ ಯೂಸ್ ಮಾಡೋದಾ? Why do you want my mobile? ಬಿಕಾಸ್ ಐ ಲಾಸ್ಟ್ ಮೈ ಮೊಬೈಲ್. Okay, okay. Thank you for your help. By the way, what is your name? Jennifer, My name is Johnny. nice to meet you. Same to you. ಜಾನಿಫರ್. ಜಾನಿ ಏನಂತ ಏನೋ ಅಂತ ಅವಳ ಹೆಸರು. Jennifer. ಜೆನಿಫರ್ ಹೂನು. ಅವಳ ಹೆಸರು ಹೂನು. ನಾನು ಇದುವರೆಗೂ ಕೇಳಿಲ್ಲ ಅಂತ ನಾನು ಅಷ್ಟೇನೋ. ಅವ್ಳ ಫೋನ್ ನಂಬರ್ ಇಸ್ಕೊಂಬಂದ. ನಿನ್ಗೊಂದು ಮೊಬೈಲ್ ಫೋನ್ ಕೊಟ್ಟಿದ್ದೆ ತಾನೆ? ಅದು ಕೊಡೋದು. ಅದು ಆಡಳಿತ ತಗೊಳ ಅಪ್ಪ. ಸರಿ, ಇಲ್ಲಿ ನೋಡಿ, ಇಲ್ಲಿ ಇದೇ ಅವಳ ನಂಬರು. ಇಲ್ಲಿ ಹೆಂಗೋ ಬಂತದು. ನಾನೇನ್ ಮಾಡ್ದೆ ಗೊತ್ತಾ? ಏನ್ ಮಾಡ್ದೆ? ಅವಳ ಹತ್ರ ಹೋದ್ನಾ, ಹಾ ನನ್ನ ಮೊಬೈಲ್ ಫೋನ್ ಕಳ್ದೋಗೈತೆ, ನೀವು ಮೊಬೈಲ್ ಫೋನ್ ಯೂಸ್ ಮಾಡ್ಬೋದಾ ಅನ್ನ. ಹಾ ಅದಕ್ಕೆ ಅವಳು ಪಾಪ ಅವಳು ನಮ್ ಪ್ಲಾನ್ ಹಾಕಿರೋದು ಗೊತ್ತಿಲ್ಲ, ಹಾ ಕೊಟ್ಬಿಟ್ಟು ಫೋನ್ ಮಾಡಿದೆ, ಇಲ್ಲಿ ನಂಬರ್ ಬಂತು. ಓ ನಿನ್ ಬಲೆ ಇದೆಯಾ? ತಮಾಷೆನೇ ಅಲ್ಲ. ಹೌದು ಸ್ವಾಮಿ. ನೋಡಿ, ಇದೇ ಅವಳ ನಂಬರು. ಎಷ್ಟೋ ಈ ಫೋನ್ಗೆ? 20,000ಲೇ. 20,000ನಾ? 20,000ಲೇ. 20,000ನಾ? ಇದರಿಂದ ಏನೇನ್ ಮಾಡ್ಬೋದು? ಇಂಗ್ಲಿಷ್ ಕಲಿಬೋದು, ಮೆಸೇಜ್ ಮಾಡ್ಬೋದು, ಹಾ ಆಮೇಲೆ ದೇಶದಲ್ಲಿ ಬೇಕಾಗಿರುವಂತ ಇಮೇಜಸ್ ನೋಡ್ಬೋದು, ಹಾ ಇನ್ನ ಸಾಕಷ್ಟು ಮಾಡ್ಬೋದು. ಇಂಗ್ಲಿಷ್ ಕಲಿಬೋದಾ? ಹೂನು. ನಾನು ನಮ್ಮ ಅಪ್ಪ ಹತ್ರ ಹೇಳ್ಬಿಟ್ಟು ಇಸ್ಕೊಂತೀನಿ ತರೋದು. ಸರಿ ಆಯ್ತು, ನಾಳೆ ಬೆಳಗ್ಗೆ ಸಿಗ್ತೀನಿ, ಬೇಗ ಬಂದ್ಬಿಡು. ಹಾ ಆಯ್ತು. ಸರಿ ಆಯ್ತು. ಸಿಕ್ಕಾಪಟ್ಟೆ ಅವನ ತಂದೆ ಹತ್ರ ಬಂದು ಹಣ ತಗೋತಾನೆ. ಅಪ್ಪ ಅಪ್ಪ ಅದೇನೋ ಕೆಲಸ ಅಂತ ಹೋಗಿದ್ದಲ್ಲ, ಏನಾಯ್ತು? ಅದು ಬೇರೆ ವಿಷಯ ಅಪ್ಪ. ಅಪ್ಪ ಏನು? ಅಪ್ಪ ಏನ್ ಹೇಳೋ? ಅಪ್ಪಯ್ಯ, ಏನೋ? 20,000 ದುಡ್ಡು ಕೊಡಪ್ಪ. ಏನೋ? 20,000? ಹ್ಞೂನಪ್ಪ. ಏನ್ಗಷ್ಟು? ನಾನು ಇಂಗ್ಲೀಷ್ ಕಲಿಯೋದು ನನಗೆ ಇಷ್ಟ ಇದೆಯಾ ಇಲ್ವಪ್ಪ? ಇಂಗ್ಲೀಷ್ ಕಲಿತ್ಯಾ? ಇಲ್ಲೇ ಇರು. ತಗೊಳ್ಳೋ, 20,000 ಅಲ್ಲ ಹಾಕೋದು. ಸಿಕ್ಕಾಪಟ್ಟೆ ಅವ್ನ ತಂದೆ ಹತ್ರ ತಗೊಂಡಿದ್ದ ಕಾಸಲ್ಲಿ ಒಂದು ಫೋನ್ ತಗೋತಾನೆ, ಅದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದು ಗೊತ್ತಿರೋದಿಲ್ಲ. ಹಲೋ 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 ಯಾರು ಮಾತಾಡೋದೇ ಇಲ್ಲ, ರಿಂಗ್ ಆಗುತ್ತೆ, ಆಡ್
ಬರುತ್ತೆ ಲೇ ಬೆಳಕು ಬರುತ್ತೆ ಯಾರು ಮಾತಾಡೋದಿಲ್ಲ ದಂಡ್ರು. ಮಾರನೇ ದಿನ ಅವರಿಬ್ರು ಇನ್ನೊಂದು ಇಂಟರ್ವ್ಯೂಗೆ ಹೋಗ್ತಾರೆ. ಜೋನಿ ಬಂದ ಏನು ಇಷ್ಟು ಲೇಟಾ? ಲೇಟ್ ಆಯ್ತು. ಸರಿ ಆಯ್ತು, ಇಂಟರ್ವ್ಯೂಗೆ ಹೋಗೋಣ ಬಾ. ಬಾ ಹೋಗ್ಲಾ ಹೋಗ್ತೀಯಾ? ಬಾ ನೀನೇ ಹೋಗೋ ಫಸ್ಟು. ಸರಿ ಆಯ್ತು, ಹೋಗಿ ಬರ್ತೀನಿ. ಇಲ್ಲೇ ಇರು. ಕಮಿನ್ ಸರ್. Come in. Please take your seat. Who invented computer? ಚಾರ್ಲ್ಸ್ ಬ್ಯಾಬೇಜ್. Who scored fastest century in high ಕ್ರಿಸ್ jump? ಗೈಲ್. You know to swim? ಎಸ್ ಸರ್, ಐ ನೋ ಟು ಸ್ವಿಮ್. You are selected. ಐ ಆಮ್ ಸೆಲೆಕ್ಟೆಡ್ ಸರ್. Yes. ಥ್ಯಾಂಕ್ ಯು ಸರ್. ಏನಂತ ಕೇಳಿದ್ರು? ಅದೇ ಮಾಮೂಲಿ ಎಲ್ಲ ಇಂಟರ್ವ್ಯೂ ಹೆಂಗ್ ಕೇಳ್ತಾರೋ ಹಂಗೆ ಕೇಳೋರೆ. 3 ಕ್ವಶನ್ ಆನ್ಸರ್ ಬಿಟ್ಟು ಬಂದ್ಬಿಡು. ಕ್ವಶನ್ ಆನ್ಸರ್ ಅಂದ್ರೆ ಪ್ರಶ್ನೆ ಉತ್ತರ ಅಷ್ಟೇನಾ? ಅಷ್ಟೇ. ನೀನು ಓದ್ಸಲ್ಲ ಹೇಳ್ಕೊಟ್ಟಂಗೆ ಹೇಳ್ಕೊಡ್ಬೇಡ, ಕೆಲಸನೇ ಸಿಗಲ್ಲ. ಸರಿ ಆಯ್ತು. ನಾನ್ ಬರ್ಲಾ? ಏ ಹಾಲು ಬಿಸ್ಕೆಟು. ಓದ್ಸಲ್ಲ ಇಂಟರ್ವ್ಯೂ ಅಲ್ಲಿ ಹಾಲು ಬಿಸ್ಕೆಟು. ಆಲ್ ದ ಬೆಸ್ಟಾ? ಆಲ್ ದ ಬೆಸ್ಟ್. ಹೋಗ್ಲಾ? ಹೋಗು. Please take your seat. Who invented computer? ಸಂದೀಪ್ ಸರ್ಕಾರ್. Name anyone woman hockey player. ನೀರು. Name anyone woman hockey player. ಜಯಲಲಿತಾ ಅವ್ರ ತಂಗಿ ಪಿಟಿ ಉಷಾ. Do you know to swim? ಸ್ವಿಮ್ಮ. Yes. ನಮ್ಮೂರಲ್ಲಿ 6 ಮೈಲಿನ ದೂರ ಹೋಗಿ ಬಟ್ಟೆ ಬಿಚ್ಚಿಬಿಟ್ಟು ನೀರಲ್ಲಿ ಬೀಳ್ತೀವಲ್ಲ ಅದ ಸಾರ್. Wanna work in the pro? ನೀನಾರ ನನ್ನ ದಬ್ಬಕ್ಕೆ ಕೆಲಸನೂ ಬೇಡ ಏನು ಬೇಡ. ಹಲೋ ಜೆನಿಫರ್, ಹೆಂಗಿದ್ಯಾ? ಊಟ ಆಯ್ತಾ? ನಾನು ನಾಳೆ ನಿನ್ಗೆ ಸಿಗ್ತೀನಿ. ಏ, ಜಾನಿ. ಸರಿ, ಫೋನ್ ಕಟ್ ಮಾಡು ಬೇಗ. ಏ ಜಾನಿ, ಏನು? ಯಾರ ಹತ್ರ ಮಾತಾಡ್ತಾ ಇದ್ದೋ? ಯಾರ ಹತ್ರನ ಮಾತಾಡ್ತಾ ಇದ್ದೆ? ಅದ್ ಬೇರೆ ವಿಷಯ. ಯಾರ ಹತ್ರ ಮಾತಾಡ್ತಾ ಇದ್ದೆ? ಸರಿ, ಇಂಟರ್ವ್ಯೂ ಏನಾಯ್ತಪ್ಪ? ಅದು ಬೇರೆ ವಿಷಯ ಹೇಳ. ಯಾರ ಹತ್ರ ಮಾತಾಡ್ತಿದ್ದೆ? ಇದು ಬಿಡು, ಇಂಟರ್ವ್ಯೂ ಏನಾಯ್ತು ಹೇಳು. ಸುಳ್ಳು ಹೇಳ್ಬೇಡ. ಜೆನಿಫರ್ ಹತ್ರ ತಾನೆ? ಹೌದು, ಏನೋ ಇವಾಗ? ಅವತ್ ಮಾತ್ರ ಸಿಕ್ಕಾಪಟ್ಟೆ ಜೆನಿಫರ್ ಅಂದೆ, ಇವತ್ ಮಾತ್ರ ಜಾನಿ ಜೆನಿಫರಾ? ಹೂನಾ, ಏನ ಇವಾಗ? ಅಲ್ಲ, ನೀನ್ ಯೋಗ್ತಾಗ 3 ಅಕ್ಷರ ಇಂಗ್ಲಿಷ್ ಬರಲ್ಲ, ಜೆನಿಫರ್ ಬೇಕಾ ನಿಂತ? ಜೆನಿಫರ್ ಹೋಗಲಿ, ಹೋಗ. ಇಂಗ್ಲಿಷ್ ಕಲೀಲಿಲ್ಲ ಅಂದ್ರೆ ಹುಡುಗಿನೂ ಸಿಗಲ್ಲ, ಕೆಲ್ಸನೂ ಸಿಗಲ್ಲ. ನನ್ ಕತೆ ಇಷ್ಟೇನಾ? ಇದಕ್ಕೆ ಸಾಯ್ಬೇಕಾ? ಇಂಗ್ಲಿಷ್ ತಿಳಿಯದ ಜನರು ಈಗಲೂ ಬದುಕ್ತಿದ್ದಾರೆ. ನೀನು ಇಂಗ್ಲಿಷ್ ಕಲಿಬೇಕು ಅಂದ್ರೆ ರೇವಣ್ ಸಿದ್ದಪ್ಪನವರ ಕನ್ನಡದಿಂದ ಇಂಗ್ಲಿಷ್ ಕಲಿಯೆಂಬ ಪುಸ್ತಕ ತಗೊಂಡ್ಬಿಟ್ರೆ ಕಲ್ತ್ ಬಿಡ್ತೀನಾ? ಕಲಿತೀಯ? ಸರಿ ಆಯ್ತು, ತಗೊಂತೀನಿ. ಈ ನಾಟಕದ ಮೂಲಕ ನಾವು ಕಲಿಯೋದಿಷ್ಟೇ, ಇಂಗ್ಲೀಷೇ ಎಲ್ಲ ಅಲ್ಲ. ಇಂಗ್ಲೀಷ್ ಇಲ್ದಿದ್ರು ನಾವು ಬದುಕಬಹುದು. ನಮ್ಮ ಮಾತೃಭಾಷೆ ಕನ್ನಡನ ನಾವು ಯಾವತ್ತೂ ಮರೆಯಬಾರ್ದು. ಕುವೆಂಪು ಅವರು ಒಂದು ಮಾತನ್ನು ಹೇಳಿದ್ದಾರೆ, ಅದೇನಂದ್ರೆ ಎಲ್ಲಾದರೂ ಇರು, ಹೇಗಾದರೂ ಇರು, ಎಂದೆಂದಿಗೂ ನೀವು ಕನ್ನಡವಾಗಿರು ಅಂತ. ಹಾಗೆಯೇ ಇಂಗ್ಲೀಷ್, ಹಿಂದಿ ಮತ್ತು ಇತರ ಭಾಷೆಗಳನ್ನು ಕಲಿಯೋದನ್ನು ಬಿಡಬಾರ್ದು. ನೀತಿ, ಕನ್ನಡ ಮರಿಬೇಡಿ, ಇಂಗ್ಲೀಷ್ ಬಿಡಬೇಡಿ.